ವೆಲ್ಕಮ್ ಟು ಕ್ಯಾಟ್ ವಿಲೇಜ್ ಸಾಪ. ಸೊ ಇದು ಸಾಪದಲ್ಲಿ ಇರೋದು. ಸೊ ಇದು ಕ್ಯಾಟ್ ವಿಲೇಜ್ ಅಂತ. ಸೊ ಇದರಲ್ಲಿ ನಿಮಗೆ ಇಲ್ಲಿ ನಿಮಗೆ ನೋಡೋದಕ್ಕೆ ತುಂಬ ಪ್ಲೇಸಸ್ಗಳು ಸಿಗುತ್ತೆ. ಸೊ ಮತ್ತು ಅಲ್ಲೇ ನಿಮಗೆ ಡ್ರೆಸ್ ಬೇಕು ಅಂದ್ರೂ ಇಮಿಡಿಯೇಟ್ಲಿ ನಿಮಗೆ ಸೊ ಸ್ಟಿಚ್ ಮಾಡಿನೂ ಸಹ ಕೊಡ್ತಾರೆ. ಸೊ ಈಗ ಇದು ಕ್ಯಾಟ್ ವಿಲೇಜಿಗೆ ಎಂಟ್ರಿ ಆಗೋವಂಥ ಪ್ಲೇಸು. ಸೊ ನಡಿಬೇಕು ಸ್ವಲ್ಪ ದೂರ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ದೂರ ನಡೆದ್ರೆ ಸೊ ಅಲ್ಲಿ ನೀವು ಗೇಮ್ಸ್ ಸಹ ಆಡ್ಬೋದು. ಅದಾದಮೇಲೆ ತಿರ್ಗಿ ಅಲ್ಲಿಂದ ಒಂದು ಸ್ವಲ್ಪ ದೂರ ವಾಕ್ ಮಾಡಿದ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಮತ್ತು ಅಲ್ಲಿ ಫೋಟೋಶೂಟು ಮಾಡ್ಕೊಳ್ಬೋದು. ಸೊ ಅವ್ರದ್ದೇ ರೆಂಟಲ್ ಡ್ರೆಸ್ಸು ಕೊಡ್ತಾರೆ. ರೆಂಟಲ್ ಡ್ರೆಸ್ ವೇರ್ ಮಾಡಿಕೊಂಡು ಅದು ಬಂದು ಅವರು ವೆಡ್ಡಿಂಗಲ್ಲಿ ಯೂಸ್ ಮಾಡೋವಂಥ ಡ್ರೆಸ್ಗಳು ಇರುತ್ತೆ. ಸೊ ನಾನು ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಸೊ ಆ ಥರ ಅಲ್ಲಿ ಹೋದಾಗ ಆ ರೆಂಟಿಗೆ ಹಾಕಿ ಫೋಟೋಶೂಟ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮತ್ತೆ ಅದು ಸಿಗಲ್ಲ, ಮಿಸ್ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಸರಿ ವೇರ್ ಮಾಡೋಣ ಪೇ ಮಾಡಿಬಿಟ್ಟು ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ. ಸೊ ಈ ಥರ ಸೊ ಸ್ಟೆಪ್ಸು ಕೆಳಗಡೆ ಇಳಿಬೇಕಿದ್ದು, ತುಂಬ ಡೌನ್ ಇಳಿದಾದ್ಮೇಲೆ ನಿಮ್ಗೆ ಈ ಥರ ಸಿಗುತ್ತೆ. ವಿಯೆಟ್ನಾಮ್ಗೆ ಹೋದಾಗ ಸಾಪಾಗಿ ಹೋಗ್ತಿರಲ್ಲ, ಸಾಪಾಗಿ ಹೋದರೆ ಮಿನಿಮಮ್ 3 days ಆದರೂ ಬೇಕು ನೀವೆಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕೆ. ತುಂಬ ಪ್ಲೇಸಸ್ ಇದೆ, ಚೆನ್ನಾಗಿದೆ, ಒಂದೊಂದು ಥರ ಇದೆ. ಸೊ ನೋಡ್ಬೋದು ಇದೆಲ್ಲ ಗೊಂಬೆಗಳು ಎಷ್ಟು ಚೆನ್ನಾಗಿದೆ. ಸೊ ಈ ಥರ ಇವರೆಲ್ಲ ಇದನ್ನೆಲ್ಲ ಸೇಲ್ ಮಾಡ್ತಾರೆ, ಬೇಕಾದವರು ತೊಗೊಂಡೋಗ್ಬೋದು. ಸೊ ಇದೆಲ್ಲ ಅವರು ವೆಡ್ಡಿಂಗಿಗೆ ಯೂಸ್ ಮಾಡೋ ಅಂಥ ಏನಂತಾರೆ ಡ್ರೆಸ್ ಕೋಡ್ಗಳಾಗಲಿ ಇದೆಲ್ಲ. ಸೊ ಅವ್ರು ಏನು ಜ್ಯುವೆಲ್ಸ್ ಯೂಸ್ ಮಾಡ್ತಾರೆ ಎಲ್ಲನೂ ಸೇಲ್ ಮಾಡ್ತಾರೆ. ಸೊ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನೋಡಿ ಈ ಥರ ಪೇಂಟಿಂಗ್ಸ್ ಆಗಲಿ ಸೊ ಎಲ್ಲ ಅಲ್ಲೇ ರೆಡಿ ಮಾಡಿನೂ ಸಹ ಕೊಡ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ. ಮತ್ತು ಡ್ರೆಸ್ ಬೇಕಂದ್ರೆ ಸ್ಟಿಚ್ ಮಾಡಿನೂ ಕೊಡ್ತಾರೆ. ಸೊ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ಇದೊಂದಲ್ಲಿ ವಾಟರ್ ಫಾಲ್ಸ್ ಇದೆ. ಸೊ ಇಲ್ಲಿ ನೀವು ಬೇಕಾದ್ರೆ ಈ ಥರ ಡ್ರೆಸ್ನ ರೆಂಟಲಿಗೆ ತೊಗೊಂಡು ಜ್ಯುವೆಲ್ಸ್ನು ರೆಂಟಲಿಗೆ ತೊಗೊಂಡು ಫೋಟೋಶೂಟ್ ಮಾಡ್ಬೋದು. ಸೊ ಅಲ್ಲಿಯೂ ಸಹ ನಿಮಗೆ ಕ್ಯಾಮ್ರಾಮ್ಯಾನ್ ಸಿಗ್ತಾರೆ, ಅವರೇ ನಿಮಗೆ ಫೋಟೋಶೂಟನ್ನು ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಬೇಕಾದರೂ ತಗೊಳ್ಬೋದು. ಸೊ ನಾವು ಆಲ್ರೆಡಿ ಡ್ರೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ವಿ, ಬೇಡ ನಾವೇ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವೇ ನಮ್ಮ ಫೋನಲ್ಲಿ ಮಾಡ್ಕೊಳ್ತಾ ಇದ್ವಿ. ಸಡನ್ನಾಗಿ ಏನು ಪೋಸ್ ಕೊಡಬೇಕು, ಹೇಗೆ ನಿಂತ್ಕೋಬೇಕು ಅನ್ನೋದೇ ನೆನಪಾಗಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಸೊ ನೋಡ್ಬೋದು ಇದೇನೇ ಪ್ಲೇಸು. ಸೊ ಕುದುರೆ ಮೇಲೂ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲೇ ಅವ್ರದ್ದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಬೇಕಾದರೆ ಅದನ್ನು ಕಲಿಬೋದು. ಅಲ್ಲಿ ತುಂಬ ಫೋಟೋಶೂಟ್ ಮಾಡ್ಕೋಬೋದು, ವೆರೈಟಿಯಾಗಿ ಡಿಫ್ರೆಂಟಾಗಿರುತ್ತೆ. ಸೊ ಇದು ಡ್ರೆಸ್ ಕೋಡು. ಅಲ್ಲೂ ಡ್ರೆಸ್ ಕೋಡಲ್ಲೂ ತುಂಬ ಇದೆ, ನಿಮ್ಗೆ ಚೂಸ್ ಮಾಡಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಇವ್ರು ಮಿಡಲಲ್ಲಿ ಇರೋರು ಬಂದು ನಮ್ಮ ಗೈಡು. ಸೊ ಇವರೇ ನಮ್ಮ ಜೊತೆ ಇದ್ದಿದ್ದು, ನಮಗೆಲ್ಲನೂ ಗೈಡ್ ಮಾಡ್ತಿದ್ದು. ಸೊ ಐದರ್ ನಮಗೆ ಗೈಡ್ ಬೇಕಾಗತ್ತೆ. ಸೊ ನಾವೇ ಪ್ಲ್ಯಾನ್ ಮಾಡಿ ಹೋಗ್ತೀವಿ ಅಂದರೆ ಒಂದೊಂದು ಕಡೆ ತುಂಬ ದೂರ ಇರುತ್ತೆ. ಸೊ ಗೊತ್ತಾಗೋದಿಲ್ಲ, ಸ್ವಲ್ಪ ಹೋದರೆ ಡಿಫಿಕಲ್ಟೀಸ್ ಆಗ್ಬೋದು. ಸೊ ಬೆಟರ್ ಈ ಥರ ಯಾರು ಇದ್ದರೆ ಗೈಡ್ ಇನ್ನು ಈಸಿಯಾಗಿರುತ್ತೆ. ಬುಕ್ ಮಾಡಿದ ಹೋಟೆಲಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಇತ್ತು. ಸೊ ಮಾರ್ನಿಂಗ್ 8 o'clock ನಾವು ಬಿಟ್ಬಿಡ್ತಿದ್ವಿ. ಸೊ ನಾವು ಅಲ್ಲಿ 8 o'clock ಬಿಟ್ರೂ ಈವ್ನಿಂಗ್ ಆಲ್ಮೋಸ್ಟ್ ಅಲ್ಲಿ 7 to 8 ಅದಾದಮೇಲೆ ನಿಮ್ಗೆ ಅಲ್ಲೇನು ವ್ಯೂ ನೋಡೋದಕ್ಕೆ ಯಾರೂ ಬಿಡೋದಿಲ್ಲ. ಸೊ ಅಷ್ಟರಲ್ಲೆಲ್ಲ ಕವರ್ ಮಾಡಬೇಕು. ಸೊ ಹಾಗಾಗಿ ಎಷ್ಟೇ ಟೈಮ್ ಇದ್ರೂ ಸಾಲಲ್ಲ. ಸೊ ಮಿನಿಮಮ್ 3 days ಆದರೂ ಬೇಕು ಅನಿಸುತ್ತೆ ನಾವು ಸಾಪಾದಲ್ಲಿ ಇರ್ತೀವಿ ಅಂದರೆ. ಸೊ ಒಳ್ಳೊಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಳ್ಬೋದು, ಒಳ್ಳೆ ಫೋಟೋಸ್ನು ಕಲೆಕ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ ವ್ಯೂಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಾನು ತೊಗೊಂಡಿದ್ದ ಡ್ರೆಸ್ ಇದೇನೇ. ಅಲ್ಲಿ ಮದುವೆಗೆಲ್ಲ ಈ ಥರ ಡ್ರೆಸ್ಸೇ ಅವ್ರು ವೇರ್ ಮಾಡೋದು, ಈ ಥರ ಜ್ಯುವೆಲ್ಸೇ ವೇರ್ ಮಾಡೋದು. ಸೊ ಈವ್ನಿಂಗ್ ಆಗೋಗಿತ್ತು, ಫುಲ್ಲು ಓಡಾಡಿ ಸುಸ್ತಾಗಿಬಿಟ್ಟಿದ್ದೆ, ನಾನಂತೂ ಎನರ್ಜಿನೇ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಹಾಗೆ ಸೊ ಮತ್ತೆ ನಮಗೆ ಸಿಗಲ್ಲ ಈ ಥರ ಫೋಟೋಸ್ ಎಲ್ಲ, ಮತ್ತೆ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ ಅಂತ, ಟಯರ್ಡ್ ಆದರೂ ಪರವಾಗಿಲ್ಲ ಅಂತ ಆದಷ್ಟು ಎಷ್ಟು ಫೋಟೋಸ್ ಕ್ಯಾಪ್ಚರ್ ಮಾಡ್ಬೋದು ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಸಣ್ಣ ಬ್ಲಾಗ್ಸ್ ಥರ ಮಾಡಿಕೊಂಡೆ. ಇದು ಬಂದು ರೈನ್ಬೋ ಸ್ಲೈಡ್ ಅಂತ. ಸೊ ಲಾಂಗೆಸ್ಟ್ ರೈನ್ಬೋ ಸ್ಲೈಡು. ಸೊ ಇದು ಬಂದು ಆಲ್ಮೋಸ್ಟ್ ನಿಮಗೆ 40,000 ಆಗುತ್ತೆ ಒಬ್ರಿಗೆ. ಸೊ ಡ್ರೋನ್ದು ವಿಡಿಯೋಕ್ಕೆ ಬೇಕು ಅಂದರೆ ನಿಮಗೆ ಅದು ಬಂದು 1 lakh rupees ಆಗುತ್ತೆ ವಿಯೆಟ್ನಾಮ್ ಪ್ರೈಸ್ನಲ್ಲಿ. ಸೊ ಚೆನ್ನಾಗಿತ್ತು. ಸೊ ಇದೇ ಥರ ನಿಮ್ಗೆ ಇನ್ನೊಂದು ಕಡೆನೂ ಸಿಗುತ್ತೆ. ಸೊ ಅಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಅಂದರೆ ನಾವು ಕ್ಯಾಟ್ ವಿಲೇಜ್ಗೆ ಹೋದಾಗ ಫಸ್ಟು ಸಿಗೋದು ಇದೇನೆ. ಇದಾದಮೇಲೆ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಂದರೆ ಲೈಕ್ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಬೋದಲ್ಲ, ಆ ವ್ಯೂ ಪ್ಲೇಸಸ್ಗೆ ಹೋಗ್ಬೋದು. ಸೊ ಫಸ್ಟ್ ಇದನ್ನು ಕವರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ಬೋದು. ಸೊ ಸೇಫಾಗಿರುತ್ತೆ, ಎಲ್ಲ ಪ್ರಿಕಾಷನ್ಸ್. ವಿಯೆಟ್ನಾಮಲ್ಲಿ ನಾವು ಆಲ್ಮೋಸ್ಟ್ 10 days ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದರಲ್ಲಿ ಸಾಪಾದಲ್ಲಿ ಬಂದು 3 days. ಸೊ ನೆಕ್ಸ್ಟ್ ನಾನು ನನ್ನ ಕಮ್ಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೇರೆ ಎಲ್ಲೆಲ್ಲಿ ಹೋಗಿದ್ವಿ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಹೇಗೆಲ್ಲ ಇತ್ತು ಅನ್ನೋದು. ಸೊ ಕೀಪ್ ವಾಚಿಂಗ್ ಮೈ ಬ್ಲಾಗ್. ಥ್ಯಾಂಕ್ ಯು. ಬಾಯ್.